ನಮಸ್ತೆ ಸ್ನೇಹಿತರೆ. ವಿಶ್ವವಿಖ್ಯಾತ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಸರಿಸುಮಾರು 600 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದರೂ ಇಂದೂ ಕೂಡ ಅತ್ಯಂತ ಸದೃಢವಾಗಿ ನಿಂತು ತನ್ನನ್ನು ಇಡೀ ವಿಶ್ವದ ಜನರೇ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಯಮುನಾ ನದಿಯ ಬುಡದಲ್ಲಿಯೇ ಇದು ನಿರ್ಮಾಣವಾಗಿದ್ದರೂ ನೂರಾರು ವರ್ಷಗಳಲ್ಲಿ ಸಾಕಷ್ಟು ಬಾರಿ ಯಮುನೆಯ ಆರ್ಭಟಗಳು ತಾಜ್ ಮಹಲ್ಗೆ ಬಡಿದಿದ್ದರೂ ಯಾವುದಕ್ಕೂ ಜಗ್ಗದೆ ಇಂದಿಗೂ ತಾಜ್ ಮಹಲ್ ಗಾಂಭೀರ್ಯದಿಂದ ನಿಂತಿರಲು ಕಾರಣ ಮರ ಎಂದರೆ ನಂಬಲೇಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಶಹಜಾನ್ ಯಮುನಾ ನದಿಯ ದಂಡೆಯಲ್ಲಿ ತನ್ನ ಪತ್ನಿಗಾಗಿ ಭವ್ಯ ಸ್ಮಾರಕವೊಂದನ್ನು ನಿರ್ಮಾಣ ಮಾಡಲು ಇಚ್ಛಿಸಿ ತನ್ನ ಅಡಿಯಾಳುಗಳಿಗೆ ಆಜ್ಞೆಯನ್ನು ಹೊರಡಿಸಿದ. ಆದರೆ ಸದಾ ತೇವಾಂಶದಿಂದ ಕೂಡಿರುವ ನದಿಯ ಪಕ್ಕದಲ್ಲಿಯೇ ಸದೃಢವಾದ ಬೃಹದಾಕಾರದ ಸ್ಮಾರಕ ನಿರ್ಮಾಣ ಮಾಡುವುದು ಅಂದಿನ ಇಂಜಿನಿಯರ್ ಮಹಾಶಯರಿಗೆ ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ಈ ಬಗ್ಗೆ ಸಾಕಷ್ಟು ತಲೆಕೆಡಿಸಿಕೊಂಡ ಶಹಜಾನ್ ಆಸ್ಥಾನದ ಇಂಜಿನಿಯರ್ಗಳು ಊರು ದೇಶ ಸುತ್ತಿ ಬಲವಾದ ಪಾಯವನ್ನು ಹಾಕಲು ಏನು ಉಪಾಯ ಮಾಡಬೇಕೆಂದು ಚಿಂತಿಸತೊಡಗಿದರು. ಹೀಗೆ ಒಮ್ಮೆ ದಕ್ಷಿಣ ಭಾರತಕ್ಕೆ ಇಂಜಿನಿಯರ್ಗಳ ತಂಡ ಭೇಟಿ ಕೊಟ್ಟಾಗ ಕೇರಳದ ನದಿ ತೀರದ ಗ್ರಾಮವೊಂದರಲ್ಲಿ ಮೀನುಗಾರರ ಕುಟುಂಬವೊಂದು ನದಿಯ ಪಕ್ಕದಲ್ಲಿಯೇ ಮರದ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿರುವುದು ಕಂಡುಬಂತು. ಆ ಮರದ ಮನೆಯು ನದಿಯ ದಡದಲ್ಲಿಯೇ ಇದ್ದರೂ ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೂ ಮಳೆಗೆ ನೆನೆದರೂ ಹಾನಿಯಾಗದಂತೆ ಕಲ್ಲಿಗಿಂತ ಹೆಚ್ಚು ಮಜಬೂತಾಗಿ ನಿಂತಿರುವುದನ್ನು ಗಮನಿಸಿದ ಇಂಜಿನಿಯರ್ಗಳು ಆ ಬೆಸ್ತನ ಬಳಿ ಹೋಗಿ, ಇದು ಮರದ ಮನೆಯೇ, ಇದು ನಿರ್ಮಿಸಿ ಎಷ್ಟು ಕಾಲ ಆಯಿತು ಎಂದು ಅದರ ಬಗ್ಗೆ ವಿಚಾರಿಸತೊಡಗಿದರು. ಆಗ ಆ ಬೆಸ್ತನು, ಹೌದು ಸಾಹೇಬ್ರೆ, ಇದು ಮರದ ಮನೆಯೇ, ಇದನ್ನು ನನ್ನ ತಾತನವರು ನಿರ್ಮಾಣ ಮಾಡಿದ್ದಾರೆ. ನಮ್ಮದು ಮೀನುಗಾರ ಕುಟುಂಬ, ನಿತ್ಯ ಮೀನುಗಳನ್ನು ಹಿಡಿಯುವುದೇ ನಮ್ಮ ಕಾಯಕ, ಇದರಿಂದಲೇ ನಮ್ಮ ಜೀವನ. ಆದ್ದರಿಂದ ರಾತ್ರಿ ಇಡೀ ಬಲೆ ಹಾಕಿ ಅದನ್ನು ಕಾಯುತ್ತಾ ನದಿ ದಡದಲ್ಲಿಯೇ ಇರಬೇಕು. ಗ್ರಾಮಕ್ಕೆ ಹೋಗಿ ಬದುಕು ಸಾಗಿಸುವುದು ನಮಗೆ ಕಷ್ಟ. ಆದ್ದರಿಂದ ಇಲ್ಲಿಯೇ ಮನೆಯನ್ನು ನಿರ್ಮಿಸಲು ನಮ್ಮ ತಾತ ತೀರ್ಮಾನಿಸಿದರು. ಹಾಗೂ ಇಟ್ಟಿಗೆ ಕಲ್ಲುಗಳನ್ನು ಬಳಸಿ ಮನೆಯನ್ನೇನೋ ನಿರ್ಮಾಣ ಮಾಡಿದರು. ಆದರೆ ನೀರಿನ ತೇವಾಂಶಕ್ಕೆ ಎಷ್ಟೇ ಗಟ್ಟಿಮುಟ್ಟಾದ ಪಾಯ ಹಾಕಿದ್ರೂ ಮನೆಗಳು ಕುಸಿದು ಹೋಗುತ್ತಿದ್ವು. ಹೀಗೆ 2-3 ಮನೆಗಳನ್ನು ನಮ್ಮ ತಾತನವರು ಕಳೆದುಕೊಂಡರು. ನಮ್ಮ ತಾತನವರು ಆಗಾಗ ಕಾಡಿಗೆ ಹೋಗಿ ಬೇಟೆಯನ್ನು ಸಹ ಮಾಡ್ತಾಯಿದ್ರು. ಇದರಿಂದ ಕಾಡಿನಲ್ಲಿ ಇದ್ದ ಗಟ್ಟಿಮುಟ್ಟಾದ ಮರಗಳ ಬಗ್ಗೆ ಮಾಹಿತಿ ಅವರಿಗೆ ಇತ್ತು. ಆದ್ದರಿಂದ ನಮ್ಮ ತಾತನವರು ಮರಗಳಲ್ಲಿಯೇ ಹೆಚ್ಚು ಗುಣಮಟ್ಟದ, ಅಂದರೆ ನೀರನ್ನು ಹೀರಿ ಇನ್ನೂ ಹೆಚ್ಚು ಗಡುಸಾಗುವ, ಸದೃಢವಾಗುವ ಈ ವಿಶಿಷ್ಟ ಎಬೋನಿ ಎಂಬ ಮರದ ಬಗ್ಗೆ ಅರಿತು ಮನೆಯನ್ನು ಅದೇ ಮರದಲ್ಲಿ ನಿರ್ಮಾಣ ಮಾಡಿದರು. ಇಂದಿಗೂ ಅದೇ ಮನೆಯಲ್ಲಿ ನಾವು ವಾಸವಾಗಿದ್ದೇವೆ. ಒಂದು ಸಣ್ಣ ಸಮಸ್ಯೆಯೂ ಸಹ ಕಂಡು ಬಂದಿಲ್ಲ ಎಂದು ಮೀನುಗಾರನು ಹೇಳುತ್ತಾನೆ. ಇದರಿಂದ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಎಂದುಕೊಂಡ ಇಂಜಿನಿಯರ್ಗಳು ನೇರ ಶಹಜಾನ್ರ ಆಸ್ಥಾನಕ್ಕೆ ಬಂದು ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಶಹಜಾನ್ಗೆ ಈ ಬಗ್ಗೆ ನಂಬಿಕೆ ಬಾರದ ಕಾರಣ ಪ್ರಾಯೋಗಿಕವಾಗಿ ಈ ಎಬೋನಿ ಮರವನ್ನು 1 ತಿಂಗಳುಗಳ ಕಾಲ ನೀರಿನಲ್ಲಿ ಮುಳುಗಿಸಿ ಇಡಲಾಗುತ್ತೆ. ನಂತರ ನೋಡಿದರೆ ಆ ಮರವು ಮೊದಲಿಗಿಂತ ಘನವಾಗಿ ಸದೃಢವಾಗಿತ್ತು. ಆಗ ಮರದ ಮಹತ್ವವನ್ನು ಅರಿತ ಶಹಜಾನ್ ತಮ್ಮ ಇಂಜಿನಿಯರ್ಗಳಿಗೆ ಇದೇ ಮರದಿಂದ ಸದೃಢವಾದ ಪಾಯವನ್ನು ಹಾಕಿ ತಾಜ್ ಮಹಲ್ ನಿರ್ಮಿಸಬೇಕೆಂದು ಆದೇಶ ಮಾಡ್ತಾನೆ. ಅಂದು ಮರದ ಪಾಯದಲ್ಲಿ ನಿರ್ಮಾಣವಾದ ತಾಜ್ ಮಹಲ್ 1000 ವರ್ಷಗಳ ಸಮೀಪ ಬಂದರೂ ಇಂದೂ ಕೂಡ ಸದೃಢವಾಗಿ ರಾಜಗಾಂಭೀರ್ಯದಿಂದ ನಿಂತು ಭಾರತದ ಹೆಸರನ್ನು ವಿಶ್ವಕ್ಕೆ ತಲುಪುವಂತೆ ಮಾಡಿದೆ. ಇದು ಮರದ ತಾಕತ್ತು. ನೆನಪಿರಲಿ, ಪಂಚಭೂತಗಳಲ್ಲಿ ಮರವೂ ಸಹ ಒಂದು. ಪಂಚಭೂತಗಳಿಲ್ಲದೆ ದೇಹವೇ ಇಲ್ಲವಯ್ಯ, ಇನ್ನು ಮರವಿಲ್ಲದೆ ಮನೆ ನಿರ್ಮಾಣ ಹೇಗಯ್ಯ. ಧನ್ಯವಾದಗಳು ಗೆಳೆಯರೇ.